ಏನು ಮಾಡ್ತಾರೆ ಒಂದು ಕಡೆ ಇರಲ್ಲ ಜನ್ಮದಿನಾಚರಣೆ ಅಂಗವಾಗಿ ಹಾಗೂ ಇಂದಿರಾ ಗಾಂಧಿ ಅವರ ಇದು ಸ್ಮರಣ ದಿನಾಚರಣೆ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಆಚರಣೆಗಳ ಪರವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಹಸುಗಳು ಭಾಗವಹಿಸ್ತಾರೆ ಅವರು ಒಂದು ಮಾತನಾಡಬೇಕಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತಾರೆ. ಭಾರತದ ಮೊದಲ ಮಹಿಳೆ ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ 35ನೇ ಪುಣ್ಯತಿಥಿ ಅಂಗವಾಗಿ ಇವತ್ತೇನು ನಮ್ಮ ತಾಲೂಕಾ ಯುವ ಕಾಂಗ್ರೆಸ್ ವತಿಯಿಂದ ಆಚರಣೆ ಮಾಡ್ತಿದ್ದೇವೆ. ಇವತ್ತೇನು ನಮ್ಮ ಇಂದಿರಾ ಗಾಂಧಿಯವರ ನಿರಂತರ ಹೋರಾಟ, ಬಡವರ ಪರ, ಯುವಕರ ಪರ, ಮಹಿಳೆಯರ ಪರ ನಿರಂತರ ಹೋರಾಟದಿಂದ ಇವತ್ತು ಬಡತನದ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಅವರು ಬಡತನ ಮುಕ್ತವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲಿಸ್ತದೆ ಅಂತ ಹೇಳೋಕ್ಕೆ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಮತ್ತು ಇವನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 145ನೇ ಇವತ್ತೇನು ಜನ್ಮದಿನದಂದು ಅವ್ರಿಗೂ ನಮ್ಮ ತಾಲೂಕಾ ಯುವ ಕಾಂಗ್ರೆಸ್ ವತಿಯಿಂದ ಶುಭಾಶಯಗಳನ್ನ ಕೋರುತ್ತೇನೆ. ಇರ್ಬೋದು ಎಲ್ಲ ರಾಜಕಾರಣಿಗಳು ದಯವಿಟ್ಟು ಗಮನ ಹರಿಸ್ಬೇಕು. ಇವತ್ತು ತಾವು ಹಿಂದೆ ಈಗಿನ ಶಾಸಕರು ಇರ್ಬೋದು, ಹಿಂದೆ ಎಲ್ಲರೂ ಮಾಡಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥವ್ರು ಎಲ್ಲರೂ ಇರ್ಬೋದು. ಇವತ್ತು ನೀರಿನ ಬಗ್ಗೆ ರಾಜಕಾರಣ ಮಾಡೋದು ಬಿಡ್ರಿ. ನಿಮ್ಮ ಇರೋ ಸ್ಥಿತಿನ ಇವತ್ತು ವಾಸ್ತುಸ್ಥಿತಿ ಏನಿದೆ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿ. ನೀವು ಜನರ ಪರ ಕಾಳಜಿ ಇದ್ದರೆ ನೀವು ಜನರ ಪರ ನಿಲ್ಲುವಂಥ ಕೆಲಸ ಮಾಡಿ. ಹಿಂದೆ ಈಗಿರ್ತಕ್ಕಂಥ ಶಾಸಕರು ಹಿಂದೆ ಏನು ಆಶ್ವಾಸನೆಗಳು ಕೊಟ್ಟಿದ್ದಾರೆ, ಮುಂದೆ ಅದೇ ರೀತಿ ಮಾಡ್ಕೊಂತ ಹೋದರೆ ಇವತ್ತು ಅಭಿವೃದ್ಧಿ ಕುಂಠಿತವಾಗುತ್ತೆ. ಈಗಾಗಲೇ ಸರ್ಕಾರ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅನುದಾನವನ್ನು ವಾಪಸ್ ತೊಗೊಂಡಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡಿರಿ, ಅದರ ವಿರುದ್ಧ ದನಿ ಎತ್ತಿ. ನಿಮ್ಮ ಏನು ಇವತ್ತು ಅಭಿವೃದ್ಧಿ ಪರ ಏನಾದರೂ ಇದ್ದರೆ ಅದು ನಿಮ್ಮ ಪರವಾಗಿ ನಾವು ನಿಲ್ತೀವಿ. ಇವತ್ತು ಅದನ್ನು ಬಿಟ್ಬಿಟ್ಟು ಒಂದು ಬರೀ ನೀರಿನ ರಾಜಕಾರಣ ಎಲ್ಲ ಇವತ್ತೇನು ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ರಾಜಕಾರಣಿಗಳು ವಿನಂತಿ ಮಾಡಿಕೊಳ್ತೇನೆ ನಾನು, ನೀರಿನ ರಾಜಕಾರಣ ಬಿಡ್ರಿ. ಇವತ್ತು ವಾಸ್ತುಸ್ಥಿತಿಯನ್ನು ಜನರಿಗೆ, ರೈತರಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ತೇನೆ. ಇವತ್ತು ಏನು ವಾಸ್ತುಸ್ಥಿತಿ ಇದೆ ಅದನ್ನು ರೈತರಿಗೆ ಹೇಳಿ, ಸುಮ್ಮನೆ ರೈತರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡ್ರಿ ಅಂತೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ವಿಶೇಷವಾಗಿ ರೈತ ಸಮುದಾಯಕ್ಕೆ ಯಾವತ್ತಿದ್ರೂ ನಮ್ಮ ಯುವ ಕಾಂಗ್ರೆಸ್ ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಹೋರಾಟದಲ್ಲಿ ನಾವು ನಿರಂತರವಾಗಿ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಯಾವುದೇ ರೈತ ವರ್ಗಕ್ಕೆ ಅನ್ಯಾಯವಾದಾಗ ನಾವು ಯುವಕರು ಎದ್ದೇಳುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜಕಾರಣಿಗಳು ಅಂತ ಕೇಳ್ತಾ ಇದ್ದೀನಿ. ಅದರಲ್ಲಿ ನಾನು ನೀರಿನ ರಾಜಕಾರಣ ಮಾಡಿದ್ರೆ ನಾನು ಬಿಡಬೇಕು, ಕೆಲಸ ಮಾಡಲಿ. ಆದರೆ ಸುಮ್ಕೆ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಯಾರೂ ಮಾಡಬೇಕು. ಪ್ರತಾಪ್ ಗೌಡ್ರ ವಿರುದ್ಧ ನಿಮ್ಮ ಕ್ಯಾಂಡಿಡೇಟ್ ಯಾರು? ಪ್ರತಾಪ್ ಗೌಡ್ರ ವಿರುದ್ಧ ಈಗ ಇನ್ನೂ ನಡೆದಿದೆ, ಇನ್ನೂ ಅವ್ರದ್ದು ಕೋರ್ಟಲ್ಲಿದೆ, ತೀರ್ಮಾನ ಆಗ್ತಾ ಇದೆ. ಏನು 15 ಕ್ಷೇತ್ರದಲ್ಲಿ ಚುನಾವಣೆ ಅನೌನ್ಸ್ ಆಗಿದೆ. ಮುಂದೆ ಇದನ್ನು ಏನು ಕೋರ್ಟ್ ತೀರ್ಪು ಬಂದರೆ ಈಗಾಗಲೇ ಸುಮಾರು 4-5 ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಯಾರು ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಬಂದವಾಗಿ ಕಾಂಗ್ರೆಸ್ ಅಂತೇಳಿ ಬರೋಂಗಿಲ್ಲ. ಇವತ್ತೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಎಲ್ಲ ಯುವ ಕಾಂಗ್ರೆಸ್ ಇರ್ಬೋದು, ಮಹಿಳೆ ಕಾಂಗ್ರೆಸ್ ಇರ್ಬೋದು, ಎಲ್ಲ ವಿವಿಧ ಘಟಕಗಳ ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ.